ಈಗಾಗಲೇ ಶುಕ್ಲಯಜುರ್ವೇದಿ ಸಮಾವೇಶ, ಸದ್ಭಾವನಾ ಯಾತ್ರೆ ಇದು ಅದ್ಭುತವಾದಂತ ಕಾರ್ಯಕ್ರಮ. ಇಡೀ ರಾಜ್ಯದಲ್ಲಿ ವಿಪ್ರರನ್ನ ಸಂಘಟನೆ ಮಾಡೋದಕ್ಕೆ ಬಹಳ ಸಹಾಯಕ ಮಾಡಿತು. ಇದಲ್ದಲೆ ಇನ್ನೂ ಎರಡು ಅದ್ಭುತವಾದಂತ ಕಾರ್ಯಕ್ರಮ ನನ್ನ ಅವಧಿಯಲ್ಲಾಯ್ತು. ಒಂದು, ಚಾತುರ್ಮಾಸದಲ್ಲಿ ಯಾರ್ಯಾರು ಯತಿಗಳು ಕೂತ್ಕೋತಾರೋ ಎಲ್ರಿಗೂ ಸಹ ಭಿಕ್ಷಾ ಸಮರ್ಪಣೆಯನ್ನ ನಮ್ಮ ಉಪಾಧ್ಯಕ್ಷರಾದಂಥ ಭಾನುಪ್ರಕಾಶ್ ಶರ್ಮಾ ಅವರು ಮತ್ತು ರಾಘವೇಂದ್ರ ಭಟ್ರ ನೇತೃತ್ವದಲ್ಲಿ ಇಡೀ ರಾಜ್ಯದ ಎಲ್ಲ ಯತಿವರಿಯರಿಗೂ ಸಹ ನಾವು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯಿಂದ ನಾವು ಒಂದು ಭಿಕ್ಷಾ ಸಮರ್ಪಣೆ ಕಾರ್ಯಕ್ರಮವನ್ನ ಮಾಡಿ ಗುರುಗಳ ಆಶೀರ್ವಾದವನ್ನು ಪಡೆದ್ವಿ. ಇದಲ್ದಲೆ ಒಂದು ಶ್ರೀರಾಮಚಂದ್ರನ ಒಂದು ಪಟ್ಟಾಭಿಷೇಕ ಯಾವತ್ತು ಅಯೋಧ್ಯೆಯಲ್ಲಿ ನಡೀತು, ಆ ಸಂದರ್ಭದಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷನಾದಂತ ನನಗೂ ಸಹ ಅಲ್ಲಿ ಪಟ್ಟಾಭಿಷೇಕದ ಸಮಯದಲ್ಲಿ ನೀವಿರ್ಬೇಕು ಅಂತ ಹೇಳಿ ಆಹ್ವಾನ ಬಂತು. ನಾನು ನನ್ನ ಪತ್ನಿ ಇಬ್ಬರು ಸಹ ನಮಗೆ ಅಯೋಧ್ಯೆಯಲ್ಲಿ ಒಂದು ಪಟ್ಟಾಭಿಷೇಕ, ಅಯೋಧ್ಯೆಯಲ್ಲ ಒಂದು ಪ್ರತಿಷ್ಠಾಪನಾ ಸಮಯ, ಅಯೋಧ್ಯ ಪ್ರತಿಷ್ಠಾಪನಾ ಸಮಯದಲ್ಲಿ ಇರ್ಬೋದಂತ ಸದವಕಾಶ ನನಗೆ ಲಭಿಸ್ತು. ನಾವು ಅದೇ ಸಮಯದಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲ ರಾಮತಾರಕ ಹೋಮ, ಪ್ರತಿಯೊಂದು ಜಿಲ್ಲೆಯಲ್ಲೂ ರಾಮತಾರಕ ಹೋಮ ಮತ್ತು ಶ್ರೀರಾಮಚಂದ್ರ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅಂತ ಹೇಳಿ ರಾಮನಾಮದ ಜಪ ಮಾಡಬೇಕು ಒಂದು ಯೋಜನೆಯನ್ನು ಹಾಕೊಂಡ್ವಿ. ಈ ಯೋಜನೆಯ ನೇತೃತ್ವವನ್ನ ಭಾನುಪ್ರಕಾಶ್ ಶರ್ಮಾ ಮತ್ತು ರಾಘವೇಂದ್ರ ಭಟ್ರು ನೇತೃತ್ವವನ್ನು ವಹಿಸಿದ್ರು. ಹೀಗಾಗಿ ಶ್ರೀರಾಮಚಂದ್ರನ ಒಂದು ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ನಡೆದಂತ ಒಂದು ಮಹಾಲಕ್ಷ್ಮೀಪುರದಲ್ಲಿ ನಡೆದಂತ ಅದ್ಭುತವಾದ ಕಾರ್ಯಕ್ರಮದ ಬಗ್ಗೆ ಒಂದು ವಿವರವನ್ನು ಕೊಡಬೇಕು ಅಂತ ಹೇಳಿ ನಮ್ಮ ಹಿಂದಿನ ಉಪಾಧ್ಯಕ್ಷರಾದಂಥ ರಾಘವೇಂದ್ರ ಭಟ್ರನ್ನ ನಾನು ಈಗ ವಿನಂತಿಸ್ಕೋತೀನಿ. ಶ್ರೀರಾಮಚಂದ್ರ ಪ್ರಭುವಿನ ಪ್ರತಿಷ್ಠಾಪನಾ ಮಹೋತ್ಸವದ ಸಂದರ್ಭದಲ್ಲಿ ರಾಮತಾರಕ ಜಪ ಯಜ್ಞವನ್ನು ಮಾಡಬೇಕು ಅನ್ನುವಂತ ಒಂದು ಪರಿಕಲ್ಪನೆಯನ್ನ ನಮ್ಮ ಅಧ್ಯಕ್ಷರಾದಂತಹ ಅಶೋಕ್ ಹಾರ್ನಳ್ಳಿ ಅವರು ನಮಗೆ ನೀಡಿದ್ರು. ಪ್ರಾಯಶಃ ರಾಜ್ಯದಲ್ಲೇ ಯಾವ ಮಠಮಾನ್ಯಗಳು ಅಥವಾ ಯಾವುದೇ ಸಂಘ ಸಂಸ್ಥೆಗಳು ಸಹ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ರಾಮತಾರಕ ಜಪ ಯಜ್ಞವನ್ನು ನಡೀಲಿಲ್ಲ. ನಾವು ಇದರ ಅಂಗವಾಗಿ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅನ್ನುವಂತಹ ಒಂದು ರಾಮತಾರಕ ಮಂತ್ರವನ್ನ ರಾಜ್ಯದಾದ್ಯಂತ ಎಲ್ಲ ಸಮುದಾಯದವರು ಸಹ, ಎಲ್ಲ ಹಿಂದೂ ಬಾಂಧವರು ಜಪವನ್ನು ಮಾಡಬೇಕು ಅನ್ನುವಂತ ಸಂಕಲ್ಪವನ್ನ ಮಾಡಿದ್ವಿ. 100 ಕೋಟಿ ರಾಮತಾರಕ ಜಪ ಮಾಡಬೇಕು, ರಾಮ ಪಟ್ಟಾಭಿಷೇಕದ ದಿನ ತರಂಗವಾಗಿ ಹೋಮವನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡಿ ಸುಮಾರು 3 ತಿಂಗಳ ಕಾಲ ಅಕ್ಟೋಬರ್ನಿಂದ ಆರಂಭವಾಗಿ ಜನವರಿ ತನಕ ರಾಜ್ಯದಾದ್ಯಂತ ಪ್ರವಾಸ ಮಾಡಿ ಎಲ್ಲ ಹಳ್ಳಿಗಳಿಗೂ ಹೋಗಿ ನಾವು ಈ ಒಂದು ರಾಮತಾರಕದ ಜಪದ ವಿಶೇಷತೆಯನ್ನ ಹೇಳಿ ಒಂದು ಆಂದೋಲನವಾಗಿ ಮಹಾಸಭೆ ಮಾಡ್ತು. ನಾವು 100 ಕೋಟಿ ಶತಕೋಟಿ ರಾಮತಾರಕ ಜಪ ಮಾಡಬೇಕು ಅಂತ ಅನ್ಕೊಂಡಿದ್ದು ಸುಮಾರು 600 ಕೋಟಿಗೂ ಹೆಚ್ಚು ರಾಮತಾರಕ ಜಪ ಆಯಿತು. ಎಲ್ಲ ಮಠಮಾನ್ಯಗಳು ಸಹ ಇದಕ್ಕೆ ನಮಗೆ ಸಹಕಾರ ಕೊಟ್ಟರು. ಊರೂರಿನಲ್ಲೂ ಸಹ ಸಂಘ ಸಂಸ್ಥೆಯವರು ಸಹ ಒಗ್ಗಟ್ಟಿನಿಂದ ನಮಗೆ ಸಹಕಾರ ಕೊಟ್ಟರು. ಅದರಲ್ಲೊಂದು ವಿಶೇಷವಾದಂತಹ ಒಂದು ದಿನ ಅಂತಂದ್ರೆ ನಮ್ಗೆ ಸಿದ್ಧಗಂಗಾ ಮಠದಲ್ಲಿ ಪೂಜ್ಯ ಸ್ವಾಮೀಜಿಗಳ ಸಾನ್ನಿಧ್ಯದಲ್ಲೇ ಸಂಜೆ ಸುಮಾರು 10,000 ಜನ ಮಕ್ಕಳು ಏಕಕಾಲದಲ್ಲಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟು ರಾಮತಾರಕ ಜಪವನ್ನು ಮಾಡಿದ್ದು ನಮ್ಮ ಅವಿಸ್ಮರಣೀಯವಾದಂತಹ ಒಂದು ಸಂದರ್ಭ. ಈ ಒಂದು ರಾಮತಾರಕ ಯಾಗ ಮಹಾಲಕ್ಷ್ಮಿ ಬಡಾವಣೆಯ ರಾಣಿ ಹಬ್ಬಕ್ಕ ಆಟದ ಮೈದಾನದಲ್ಲಿ ಸ್ಥಳೀಯ ಶಾಸಕರಾದಂತಹ ಗೋಪಾಲಯ್ಯನವರ ದೊಡ್ಡ ಸಹಕಾರದೊಂದಿಗೆ ಅಧ್ಯಕ್ಷರಾದಂತಹ ಅಶೋಕ್ ಹಾರ್ನಳ್ಳಿ ಅವರ ಮಾರ್ಗದರ್ಶನದಲ್ಲಿ ಸುಮಾರು 15,000ಕ್ಕೂ ಹೆಚ್ಚು ಜನ ಭಕ್ತರು ಅವತ್ತು ಬಂದ್ರು. ಎಲ್ಲ ಆಡಳಿತ ಪಕ್ಷ, ಎಲ್ಲ ರಾಜಕೀಯ ಮುಖಂಡರು ಸಹ ಬಂದು ಅಲ್ಲಿ ರಾಮ ಪಟ್ಟಾಭಿಷೇಕ ಆಗುವ ಸಂದರ್ಭದಲ್ಲಿ ನಾವು ನೇರ ಇಲ್ಲಿ ವೀಕ್ಷಣೆ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿದ್ವಿ. ಬೆಲಗೂರಿನಿಂದ ಶ್ರೀರಾಮರ ಒಂದು ವಿಗ್ರಹವನ್ನು ತಂದು ಅಲ್ಲಿ ಸ್ಥಾಪನೆಯನ್ನು ಮಾಡಿ ಸುಮಾರು 250ಕ್ಕೂ ಹೆಚ್ಚು ಋತ್ವಿಜರು ಬಂದು ಅವತ್ತು ರಾಮತಾರಕ ಯಾಗವನ್ನು ಸಹ ಮಾಡಿ ನಭೂತೋ ನಭವಿಷ್ಯತಿ ಅನ್ನುವಂತ ಒಂದು ದೊಡ್ಡ ಕಾರ್ಯಕ್ರಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷ ಅಂತ ಅಶೋಕ್ ಹಾರ್ನಳ್ಳಿ ಅವರ ಮಾರ್ಗದರ್ಶನದಲ್ಲಿ ಬಹಳ ಯಶಸ್ವಿಯಾಗಿ ಜರುಗಿತು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ.